ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಸಮಸ್ತ ಸಿದ್ಧಾಂತಗಳನ್ನೊಳಗೊಂಡಂಥ ಏಕೈಕ ವಿಶ್ವದ ಧರ್ಮಗ್ರಂಥ. ಯಾವ ಸಿದ್ಧಾಂತಕ್ಕೂ ವಿರೋಧವಿಲ್ಲದಂತಹ ಗ್ರಂಥ ಇದು. ಅವರು ಆದಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳಿಗೆ ವಿಶ್ವದಲ್ಲಿರುವ ಇತರ ಎಲ್ಲ ದರ್ಶನ ಶಾಸ್ತ್ರಗಳ ಪರಿಚಯ ಮಾಡಿಸಿ ಕೊನೆಗೆ ವೀರಶೈವ ಸಿದ್ಧಾಂತ ಉಪದೇಶ ಮಾಡಿ ಅದರ ಮಹತ್ವ ಹೇಳೋರದರ. ಅದರ ಪೈಕಿ ಸಾಂಖ್ಯಶಾಸ್ತ್ರ ಕಪಿಲ ಮಹರ್ಷಿಗಳದು ಅದು ಒಂದು ಹೇಳಿದ್ರು. ಈಗ ಪಾತಂಜಲಿ ಮಹರ್ಷಿಗಳ ಯೋಗಶಾಸ್ತ್ರ ಹೇಳ್ತಾ ಇದ್ದಾರೆ. ಅದರೊಳಗೆ ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮಾಂಗದಲ್ಲಿ 10 ಉಪಭೇದಗಳು: ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಕ್ಷಮಾ, ಧೃತಿ, ದಯಾ, ಅರ್ಜವ, ಮಿತಾಹಾರ, ಶೌಚ ಅಂತ ಎಲ್ಲ ಅಧ್ಯಯನ ಮಾಡಿ ಆಯಿತು. ಮತ್ತೆ ನಿಯಮಾಂಗದಲ್ಲಿ ಮತ್ತೆ 10 ಉಪಭೇದಗಳು: ತಪ, ಸಂತೋಷ, ಆಸ್ತಿಕ್ಯ, ದಾನ, ಈಶ್ವರ ಪೂಜಾ, ಶ್ರವಣ, ಲಜ್ಜಾ, ಮತಿ, ಜಪ, ಸ್ವಾಧ್ಯಾಯ. ಇವರು ಅಷ್ಟಾಂಗ ಯೋಗದಾಗ ಎಲ್ಲರೇ ಬಾಪ್ರೆಯವ್ರ ಕಾಲಕ್ಕೆ ಏನಾರ ಸಿಕ್ಕಿದ್ರಂದ್ರೆ ಒಂದಿಟ್ಟು ಟೂರ್ ಹತ್ತು ಹಾಕಿಸ್ಬಿಡ್ತಿದ್ರು. ಇನ್ನೂ ಒಂದಿಗೆ ಯೋಗ ಮಾಡಮಂತ 8ರ ಬದಲಿ 9 ಮಾಡಿಸ್ಬಿಡ್ತಿದ್ರು ಇವರು. ಇದ್ರಾಗ ಟೂರೇ ಇಲ್ಲ. ಇದ್ರಾಗ ಅಷ್ಟಾಂಗ ಯೋಗ ಮಾಡಿದ್ರು ಎಲ್ಲಿ ಹೊರಗೆ ಹೋಗೋದಿಲ್ಲ. ಇದು ಒಂದು ಹಾಕ್ಬೋದಲ್ರಿ. ಇದ್ರಾಗ ಅಡ್ಡಾಡೋದು ಇಲ್ಲೇ ಇಲ್ಲ. ಇದು ಹಾಕ್ಬೋದಂದ್ರ ಏನಾಗ್ತದಂದ್ರ ವಿಚಾರ ಮಾಡಿದ್ರೆ ಅದು ಟೂರ್ ಇದ್ರಾಗ ಬರ್ತದ್ರಿ, ಕರ್ಮದಾಗ ಬರ್ತದ, ಉಪಾಸನೆದಾಗ ಬರಲ್ಲ. ಇದು ಯೋಗ ಅಲ್ಲ. ಇದು ಕುಂತಲೆ ಮಾಡೋದು. ಇದು ಯೋಗ. ಅದು ಕರ್ಮ ಕ್ರಿಯಾದಾಗ ಬರ್ತದ. ಇವು ಏನಂತಾರಲ್ಲ, ಪೂಜೆ, ಪಾಠ, ಹೋಮ, ಹವನ, ತೀರ್ಥಕ್ಷೇತ್ರ ದರ್ಶನ, ಇವೆಲ್ಲ ಕರ್ಮದಾಗ ಬರ್ತಾವ, ಇದ್ರಾಗ ಬರಲ್ಲ. ಅದೇ ವಿಚಾರ ಮಾಡ್ಲಕತ್ತೀನಿ, ಅಷ್ಟಾಂಗ ಯೋಗದಾಗ ಅದೊಂದು ಯಾಕೆ ಬರಲಿಲ್ಲ ಅಂತ. ಮುಂದೆ 3ನೇ ಅಂಗ ಯಾವುದಂದ್ರೆ ಆಸನ ಅಂತ. ಆಸನದ ಬಗ್ಗೆ ಏನ್ ಹೇಳ್ತಾರೆ ಇವತ್ತ ನೋಡೋಣ. ಇಷ್ಟೊಂದು ಸಾಧನೆಗಳು, 20 ರೀತಿಯ ಸಾಧನೆಗಳು ಹೇಳಿದಾಗೂ ಕೇಳಿದಾಗೂ ಇವುಗಳ ಪೈಕಿ ಯಾವ್ದಾರೆ ನಾವು ಮಾಡ್ಬೋದು, ನಾವು ಮಾಡಬೇಕು ಅಂತ ನಿಮ್ಗೆ ಏನಾರ ಅನಿಸ್ಲಕತ್ತದ? ಏನ್ ಸುಮ್ಮ ಕೇಳಿಕೆ ಹಂಗೆ ಕುಂದ್ರ ಅನ್ನಿಸ್ತದ? ಹೇಳೋರು ಹೇಳಿ, ನಾವು ಕೇಳೋರು ಕೇಳ್ಕೊತ್ ಕೂಡೋಣ ಅಂತ ಯಾವರೆ ಮಾಡ್ಲಕತ್ತೀರ? ಈ 10 + 10 20 ವಿಧಾನಗಳು ಹೇಳಕತ್ತಾರ ಅವ್ರು ಯಮಾಂಗ ನಿಯಮಾಂಗದೊಳಗೆ. ನಾಳೆ ಚೆಕ್ ಮಾಡ್ಕೊಂಡು ಹೇಳ್ತೀರಾ? ಮಾಡ್ಬೇಕನ್ನಿಸ್ತದಲ್ಲ, ಏನು ಮಾಡ್ಲಕತ್ತೀರ ಅಂತ. ಯಮಾಂಗ 10, ನಿಯಮಾಂಗ 10 ಅದಾವಲ್ಲ. ಈ 10 10 20 ಅದಾವಲ್ಲ. ಈ 20ರಾಗ ನೀವು ಏನೇನು ಮಾಡ್ಲಕತ್ತೀರಿ, ಇನ್ನ ಏನು ಮಾಡ್ಬೇಕು ಅನ್ನಿಸ್ಲಕತ್ತದ, ಮಾಡ್ಲಕ್ ಸಾಧ್ಯ ಇಲ್ಲ ಅನ್ನೋಂಥವು ಎಂಥವು ಅದಾವ? ಸುಮ್ ಹೇಳಿದ್ದು ಕೇಳಿ ಸುಮ್ ಹಂಗೆ ಬಿಟ್ರಿ ಹೆಂಗ? ನ್ಯೂಸ್ ಪೇಪರ್ ಓದಿದಂಗ ಆಗ್ತದ. ಎಲ್ಲ ನೋಡ್ಕೊಂಡು ನಮ್ಮ ಅನುಭವ ಹೇಳ್ಬೇಕಾದ್ರಾಗ ಹಂಗೆ ಏನೇನು ಮಾಡ್ಲಕತ್ತೀವಿ, ಏನೇನು ಮಾಡಿಲ್ಲ, ಇನ್ನ ಏನೇನು ಮಾಡಬೇಕು ಎಲ್ಲ ಚೆಕ್ ಮಾಡ್ಕೊತಿರ್ಬೇಕು. ಆಸನ
ಇದರ ಸಾಮಾನ್ಯ ಅರ್ಥ ದೈಹಿಕ ಭಂಗಿ, ಶರೀರದ ಒಂದು ಭಂಗಿ. ಜಗತ್ತಿನಲ್ಲಿ ಬಾಳಿರುವ ಪ್ರತಿ ಜೀವಿಗೂ ಒಂದೊಂದು ಭಂಗಿ ಇದೆ. ನಿಲ್ಲುವ ಭಂಗಿ, ನಡೆಯುವ ಭಂಗಿ, ಕೂಡುವ ಭಂಗಿ, ವಿಶಿಷ್ಟ ಸರಣಿಗೆ ಭಂಗಿ ಎನ್ನುತ್ತಾರೆ. ಸುಮಾರು 84 ಲಕ್ಷ ಜೀವರಾಶಿಗಳಿವೆ. ಅವುಗಳಿಗೆ ಸರಿಯಾಗಿ 84 ಲಕ್ಷ ಭಂಗಿ ಅಥವಾ ಆಸನಗಳು ಇವೆ ಎಂದು ಪೂರ್ವಿಕರು ಅಭಿಪ್ರಾಯಪಟ್ಟಿದ್ದಾರೆ. ಅವುಗಳಲ್ಲಿ 84 ಆರಿಸಿಕೊಂಡಿದ್ದಾರೆ. 84 ಲಕ್ಷ ಜೀವಿಗಳಲ್ಲಿ 84 ಯೋಗಗಳು ಆರಿಸಿಕೊಂಡರು ಬಲ್ಲವರು. ಅವುಗಳಲ್ಲಿ ಕೆಲವರು ಆರೋಗ್ಯಕರ, ಕೆಲವರು ಅಭ್ಯಾಸಕ್ಕೆ ಸಾಧಕ. ಕೆಲವು ಆಸನಗಳಲ್ಲಿ ಎಂತೆಂಥವೋ ರೋಗಗಳನ್ನು ನಿರ್ಮೂಲನಗೊಳಿಸುವ ಶಕ್ತಿ ಇದೆ. ಪೂರ್ವ ಕಾಲದಲ್ಲಿ ಅಷ್ಟೇ ಏಕೆ, ಇಂದಿಗೂ ಆಸನಗಳಿಂದ ರೋಗ ನಿರ್ನಾಮಗೊಳಿಸುವ ನೂರಾರು ಯೋಗ ಆಶ್ರಮಗಳಿವೆ. ಯೋಗಾಶ್ರಮಗಳು ಬಹಳಷ್ಟದವು. ಯಾವಾಗಾರೆ ಉಡುಪಿ ಕಡೆ ಹೋದ್ರೆ ಅಂತಂದ್ರ ಡಾಕ್ಟರ್ ವಿವೇಕ್ ಅಂತದರ, ಡಿವೈನ್ ಪಾರ್ಕ್ ಅಂತದ. ಆ ಡಿವೈನ್ ಪಾರ್ಕ್ನೊಳಗ ಜಗತ್ತಿನೊಳಗೆ ಎಷ್ಟು ದೇವರು ಅದಾರ ಎಲ್ಲ ಓದು ದೇವರುಗಳು ಒಂದೇ ಗುಡಿ ಕಟ್ಟಿ ಇಟ್ಬಿಟ್ಟಾರ ಅವ್ರು. ಡಿವೈನ್ ಪಾರ್ಕ್ ಅಂತ ಹೇಳಿ ಮಾಡಿ ಡಾಕ್ಟರ್ ಚಂದ್ರಶೇಖರ್ ಉಡುಪ ಓದಂಗ್ ಕಾಣಿಸ್ತಾರೆ. ಏನೋ ಸುದ್ದಿ ಬಂತು ನಮಗ. ಅವ್ರ ಮಗ ಡಾಕ್ಟರ್ ವಿವೇಕ್ ಅಂತದನ್ನ ನ್ಯಾಚುರೋಪತಿ ಡಾಕ್ಟರು. ಬ್ಲಡ್ ಕ್ಯಾನ್ಸರ್ ಪೇಷಂಟ್ಗಳು ಸಹಿತ ಆರಾಮಾಗ್ಯಾರ ಅವನ ಹತ್ರ. ಪ್ರಕೃತಿ ಚಿಕಿತ್ಸೆ ಕೊಟ್ಟೆ ಆರಾಮ್ ಮಾಡ್ಯಾನ ಅಂತ ಒಂದು ಅದು ನ್ಯಾಚುರೋಪತಿ. ಅದು ವಿವೇಕ ಸಂಪದ ಅಂತ ಒಂದು ಮ್ಯಾಗಜಿನ್ ಬರ್ತದ. ಅಲ್ಲಿ ನೋಡ್ರಿ ಇನ್ನ ಒಂದು ಜಿಗಣಿ ಅಂತ ಬರ್ತದ ಬೆಂಗಳೂರಾಗ. ಅಲ್ಲಿ ಕರಿಬಸಪ್ಪ ಅಂತದಾರ, ಒಟ್ಟಗಲ್ ಕರಿಬಸಪ್ಪ ನಮ್ಮ ಫ್ರೆಂಡ್ ಅದರ. ಭಗವದ್ಗೀತೆ, ಯೋಗ ಎಲ್ಲ ಪರ್ಫೆಕ್ಟ್ ಕಲಿಸ್ತಾರ ಅಲ್ಲಿ. ಎಲ್ಲ ತರ್ಕ, ನಿಮ್ದೇನು ಚರ್ಚೆ ಏನೇನ್ ಮಾಡ್ಬೇಕಂತೀರಿ ಅವ್ರ ಸಂಗಟ ಮಾಡ್ಬೋದು. ಅವರಿಗೆ ಭಕ್ತರು ಹೆಂಗಂತಾರ, ತುಲಾಭಾರ ಮಾಡ್ತಾರ. ತುಲಾಭಾರ ಮಾಡಿ ಅವರಿಗೆ ಗೌರವಿಸ್ತಾರ, ಇನ್ನು ಮಾಡ್ತಿರ್ತಾರೆ. ಹಿಂಗಾಗಿ ಆರೋಗ್ಯಕ್ಕ ಒಂದು ಸಾಧನ ಇದು ಆಸನ. ಆಸನ ಸಾಮಾನ್ಯವಲ್ಲ, ಅದು ಸ್ನಾಯುಗಳ ವ್ಯಾಯಾಮ. ಅದು ಎಲುಬು, ಮಜ್ಜೆ, ರಕ್ತಾಶಯ, ಪಾಚಕಾಂಗ ಮುಂತಾದ ದೇಹಾಂಗಗಳಲ್ಲೆಲ್ಲ ಸಮತೋಲನ ಹಾಗೂ ಸಮಶೀತೋಷ್ಣತೆಗಳನ್ನು ಕಾದಿಡುವುದು. ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು. ದೇಹದ ಪ್ರತಿ ಕಣದಲ್ಲಿಯೂ ಚೈತನ್ಯವ ತುಂಬುವ ಉತ್ಸಾಹ, ಹರ್ಷ, ಧೀರತೆಗಳು ಸದಾ ಬಾಳಿಕೊಂಡಿರುವಂತೆ ಮಾಡುವ ಮಹಾಬಲ ಇದೆ. ಆದರೆ ಆಸನಗಳನ್ನು ಸ್ವತಃ ಮಾಡಲಾಗದು. ಮೊದಲು ಬಲ್ಲವರೆಡೆಗೆ ಇದ್ದು ವಿಧಿವತ್ತಾಗಿ ಕಲಿಯಬೇಕು. ಸಾಧನೆಗೆ ಸಹಾಯಕವಾಗುವ ಆಸನಗಳಲ್ಲಿ ಅತಿ ಮುಖ್ಯ ಎಂದರೆ ಸಿದ್ಧಾಸನ, ಪದ್ಮಾಸನ, ಸ್ವಸ್ತಿಕಾಸನ ಹಾಗೂ ವೀರಾಸನ. ಇವು ಬರೆದಿಟ್ಕೋರಿ ಒಂದ್ ಕಡೆ. ನೀವು ಲಿಂಗ ಪೂಜೆ ಮಾಡ್ಕೊಳ್ಳೋಕರೆ ಕುಂದರ್ರಿ, ಧ್ಯಾನಕ್ಕರೆ ಕುಂದರ್ರಿ. ಆಧ್ಯಾತ್ಮ ಸಾಧನೆಗೆ ಇವೇ 3 ಬಹಳ ಮುಖ್ಯ: ಸಿದ್ಧಾಸನ, ಪದ್ಮಾಸನ, ಸ್ವಸ್ತಿಕಾಸನ. ಇದ್ರ ಬಗ್ಗೆ ನನಗೆ ಗೊತ್ತದ. ಆ ವೀರಾಸನ ಅಂತ ಏನದಲ್ಲ ಅದೊಂದು ಬರ್ದಾರ ಇದ್ರಾಗ. ಅದು ಹೆಂಗದ ಗೊತ್ತಿಲ್ಲ, ಅವರಿಗೆ ಕೇಳ್ಬೇಕು ವೀರಾಸನ ಅಂದ್ರೆ ಏನಂತ ಹೇಳಿ. ಮಾಂತೇಶ್ ಗುರುಗಳಿಗೆ ಕೇಳಿದ್ರೆ ಹೇಳ್ತಾರೆ. ಇಲ್ಲ ನಿಮ್ಗೆ ಯಾವುದೇ ಆಸನ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಗೂಗಲ್ ಗೂಗಲ್ನಾಗ ಹೋಗಿ ಏನ್ ಮಾಡ್ಬೇಕು, ವೀರಾಸನ ಅಂತ ಹೊಡಿಬೇಕು. ಅದೆಲ್ಲ ಡೀಟೇಲು, ಚಿತ್ರ, ಮಾಡೋದು ಬಿಡೋದು ಎಲ್ಲ ಓಟು ಬಂದ್ಬಿಡ್ತವೆ. ಯಾವುದೇ ಆಸನಗಳು ಬೇಕಂದ್ರೆ ಅದ್ರಾಗ ಹೊಡೆದ್ರೆ ಸಿಕ್ಬಿಡ್ತದೆ ನಿಮಗೆ. ಎಡದ ಹಿಮ್ಮಡವನ್ನ ಗುದ ಗುಹ್ಯಗಳ ಮಧ್ಯ ಒತ್ತಿ ಬಲದ ಹಿಮ್ಮಡವನ್ನ ಗುಹ್ಯದ ಮೇಲೆ ಇರಿಸಿ
ನೇರವಾಗಿ ಕುಳಿತರೆ ಅದು ಸಿದ್ಧಾಸನ. ಎರಡೂ ಪಾದಗಳನ್ನು ಪರಸ್ಪರ ವಿರುದ್ಧ ತೊಡೆಗಳ ಮೇಲಿಟ್ಟು ಎಷ್ಟೂ ಬಗ್ಗದಂತೆ ಕುಳಿತರೆ ಅದು ಪದ್ಮಾಸನ. ಎಡದ ಪಾದವನ್ನ ಬಲದ ಮೊಳಕಾಲ ಸಂಧಿಯಲ್ಲಿ, ಬಲದ ಪಾದವನ್ನ ಎಡದ ಮೊಳಕಾಲ ಸಂಧಿಯಲ್ಲಿ ಸೇರಿಸಿ ಸ್ಥಿರವಾಗಿ ಕುಳಿತರೆ ಅದು ಸ್ವಸ್ತಿಕಾಸನ. ಬರ್ಕೋರಿ, ಇದ್ರೊಳಗೆ ವಿಡಿಯೋ ಇರ್ತದ ಯೂಟ್ಯೂಬ್ನಾಗ ನೋಡ್ರಿ. ಇಲ್ಲ ಅಂತಂದ್ರೆ ಮಾಂತೇಶ್ ಗುರುಗಳಿಗೆ ಸಂಡೆ ಕೇಳ್ರಿ, ತೋರಿಸ್ತಾರ. ಎಡದ ಹಿಮ್ಮಡವನ್ನ ಆಧಾರಕ್ಕೆ ಒತ್ತಿ ಬಲದ ಪಾದವನ್ನ ಎಡದ ಮೊಳಕಾಲ ಮೇಲಿರಿಸಿದರೆ ಅದು ವೀರಾಸನ. ಇನ್ನು ಮುಪ್ಪಿನಿಂದ ರೋಗದಿಂದ ಬಳಲಿದ ದೇಹಕ್ಕೆ ಈ ಆಸನಗಳೊಂದು ಒಗ್ಗವು. ಪೂರ್ತಿ ವೀಕ್ ಆಗಿ ಜಡ್ಡಾಗಿ ಮೆತ್ತಗಾಗಿದ್ರಂದ್ರೆ ಇವು ಆಸನಗಳು ಕೆಲಸ ಮಾಡಂಗಿಲ್ಲ. ಅವರು ತಮಗೆ ಸುಖವಾದ ರೀತಿಯಲ್ಲಿ ಕುಳಿತರೆ ಅದೇ ಸುಖಾಸನ. ಪೂರ ವಯಸ್ಸಾದ ಮುದುಕರಿಗೆ ಯೋಗ ಮಾಡ್ರಿ ಅದು ಮಾಡ್ರಿ ಅಂದ್ರೆ ಅವೆಲ್ಲ ಆಲರ್ ಮಾತ. ಅದಕ್ಕೆ ಅವರು ತಂಪಾಡಿಗೆ ತಮ್ಮ ಎಲ್ಲರ ಒಂದ್ ಕಡೆ ಸುಖವಾಗಿ ಕೂರ್ತಿದ್ರ ಅಂದ್ರ ಆ ಸುಖಾಸನನೇ ಅವರ ಆಸನ ಅಷ್ಟೆ. ಆಸನೆಗಾಗಿ ಆಸನೆ ಇಲ್ಲ. ಆಸನೆಯ ಗುರಿ ಎಂದರೆ ದೇಹವನ್ನು ಹೊಯ್ದಾಡದಂತೆ ಸ್ಥಿರಗೊಳಿಸುವುದು. ಇದು ಬಹಳ ಮುಖ್ಯ ಅದ. ಆಸನೆಗಳ ಮಾಡದೇ ಒಂದು ಮುಖ್ಯ ಕೆಲಸ ಅಲ್ಲ. ನೀವು ಸುಖಾಸನದಾಗೆ ಕುಂದಿರ್ರಿ, ಯಾವದರೆ ಆಸನದಾಗರೆ ಕುಂದಿರ್ರಿ, ಒಂದು ಕುಂತ ಮೇಲೆ ಅಳ್ಳಾಡ್ಲಾರ್ದಂಗೆ ಕುಂದಿರ್ಬೇಕು. ಎಷ್ಟೊತ್ತು ಕುಂದಿರ್ಬೇಕು? ಒಂದು ಕನಿಷ್ಠ ಒಂದು ಗಳಿಗೆಯರೆ ಕುಂದಿರ್ಬೇಕು. ದೇಹ ಹೊಯ್ದಾಡ್ತು ಅಂತಂದ್ರೆ ಆಸನದ ಲಾಭ ಆಗಲ್ಲ. ಸ್ಥಿರವಾಗಿ ಕುಳಿತುಕೊಳ್ಳಬೇಕು. ಯಾವುದರ ಭಂಗಿ ಒಳಗೆ ಕುಂದರಿ. ಆಸನದ ಗುರಿ ಎಂದರೆ ದೇಹವನ್ನು ಹೊಯ್ದಾಡದಂತೆ ಸ್ಥಿರಗೊಳಿಸುವುದು ಅಷ್ಟೇ. ಹೇಗೆಯೇ ಕುಳಿತುಕೊಳ್ಳಿ, ದೇಹ ಅಲುಗಾಡಬಾರದು. ಮನಸ್ಸು ದೇಹದತ್ತ ಹರಿಯಬಾರದು. ಬೇಕಾದರೆ ಮಲಗಿಕೊಂಡು ಅಭ್ಯಾಸ ಮಾಡಬಹುದು. ಮಕ್ಕೊಂಡ್ರು ಒಂದ್ ಕಡೆ ಮಕ್ಕೋರಿ, ಆದ್ರೆ ಅಳ್ಳಾಡ್ಲಾರ್ದಂಗೆ ಮಕ್ಕೋರಿ ಅಂತಾರ. ಅದೇ ಆಸನ ಸಿದ್ಧಿ ಅಂತಾರ. ಅಳ್ಳಾಡಬಾರ್ದು. ಮಕ್ಕೊಂಡ್ರು ಮಕ್ಕೋಬೇಕು, ಮಕ್ಕೊಂಡ್ರು ಅಳ್ಳಾಡಬಾರ್ದು. ನಿಂದಿರ್ತೀರ ನಿಂದರ್ರಿ, ನಿಂತಲ್ಲಿ ಅಳ್ಳಾಡ್ಬೇಡ್ರಿ. ಕೂಡ್ತೀರ ಕುಂದರ್ರಿ, ಒಟ್ಟು ಅಳ್ಳಾಡಬಾರ್ದು. ಅಳ್ಳಾಡ್ಲಾರ್ದಂಗೆ ಮಾಡ್ಬೇಕು. ಕೈ ಇಷ್ಟಿಕೆ ಗೋಣ್ ಹೊಳಸೋದು, ಕಣ್ಣು ತಿರುಗಿಸಿ ಆ ಕಡೆ ಈ ಕಡೆ ನೋಡೋದು, ಕಿವಿ ನಿಗರಿಸಿ ಏನಾರ ಕೇಳಕ್ ಹೋಗೋದು, ಕೈ ಅಳ್ಳಾಡ್ಸೋದು, ಕಾಲು ಅಳ್ಳಾಡ್ಸೋದು, ಇವೆಲ್ಲ ಏನದವ ನಿಮ್ಮ ಶಕ್ತಿ ಹಾಳಾತಿರ್ತದ. ನಿಮಗೆ ಗೊತ್ತಿರ್ಲಾರ್ದಂಗೆ ಈ ಮನ್ಸಿನ ಮೇಲೆ ಕೂತ್ಕೆ ಒಬ್ಬೊಬ್ರು ಸುಮ್ಮಂಗೆ ಕಾಲಲ್ಲಿ ಆಡಿಸ್ತಿರ್ತಾರೆ ನೋಡ್ರಿ. ಅದೆಲ್ಲ ಶಕ್ತಿ ಖರ್ಚಾಗಿ ಹೋಗ್ತಿರ್ತದ, ಅನಾವಶ್ಯಕ. ಅದೆಲ್ಲ ದರಿದ್ರತನ. ಅವೆಲ್ಲ ಅಂತ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ಚೂರು ನೀವು ಕೈ ಮ್ಯಾಲೆ ಎತ್ತಿದ್ರಿ ಅಂದ್ರೆ ನಿಮ್ಮದು ಶಕ್ತಿ ಅಲ್ಲಿ ಅಷ್ಟು ಶಕ್ತಿ ಲಾಸ್ ಆಗ್ತದೆ. ಸುಮ್ಮನೆ ಎತ್ತಕ್ ಆಗಂಗಿಲ್ಲ. ಶಕ್ತಿ ಖರ್ಚಾತಿರ್ತದೆ. ಪ್ರತಿಯೊಂದು ಆಕ್ಷನ್ಲಿಂತನೂ ಶಕ್ತಿ ಖರ್ಚಾತಿರ್ತದೆ. ನಾವು ಹೇಗೆ ಕುಳ್ಳಿರಬೇಕು ಎನ್ನುವುದಷ್ಟೇ ಮುಖ್ಯ ಅಲ್ಲ, ಎಲ್ಲಿ ಕುಳ್ಳಿರಬೇಕು ಎಂಬುದನ್ನು ಅರಿತಿರಬೇಕು. ನಮ್ಮ ಮನೆ ಎಷ್ಟೇ ಸುಂದರವಾಗಿರಲಿ, ನಮ್ಮ ಅಭ್ಯಾಸಕ್ಕೆ ಅದು ಒಳಿತಲ್ಲ. ಜನರ ಸದ್ದು ಗದ್ದಲ ಇಲ್ಲದ ಪ್ರಶಾಂತ ಕೋಣೆ ಅಥವಾ ಅರಣ್ಯ, ಅದು ಬಹಳ ಮುಖ್ಯ. ನದಿಯ ದಡ, ಸಮುದ್ರದ ದಂಡೆ, ಗುಡ್ಡದ ತುದಿ, ಪರ್ವತಗಳ ಒಳ ಪ್ರದೇಶ ಸಾಧನೆಗೆ ಅತ್ಯಗತ್ಯವಾದ ಸ್ಥಾನಗಳು. ಅಂತ ಸ್ಥಾನಗಳಲ್ಲಿ ಕುಳಿತು ಪ್ರಾಣಾಯಾಮ ಪ್ರತ್ಯಾಹಾರಾದಿಗಳನ್ನು ಯಥೇಚ್ಛವಾಗಿ ಅಭ್ಯಸಿಸಬೇಕು. ಪ್ರಾಣಾಯಾಮ ಮಾಡಬೇಕು ರೆಗ್ಯುಲರ್. ಆಸನ ಸಿದ್ಧಿ ಅಂದ್ರೆ ಗೊತ್ತಾಯ್ತ್ರ? ಸ್ವಸ್ತಿಕಾಸನ, ಸಿದ್ಧಾಸನ, ಪದ್ಮಾಸನ, ವೀರಾಸನ, ಮತ್ತಿನ ಒಂದ್ ಯಾವ್ದು ಹೇಳಾರ ಸುಖಾಸನ. ಯಾವ ಆಸನದಾಗರೆ ಕುಂದಿರ್ರಿ, ಅಳ್ಳಾಡ್ಲಾರ್ದಂಗೆ ಕುಂದಿರ್ರಿ. ಒಂದು ಗಳಿಗೆ ಅಂದ್ರೆ 24 ನಿಮಿಷ ನೀವು ಅಳ್ಳಾಡ್ಲಾರ್ದಂಗೆ ಕೂತ್ರೆ ಅದಕ್ಕೆ ಆಸನ ಸಿದ್ಧಿ ಅಂತಾರ. ನೀವು ಕುಂತವ್ರ ಕೂತಿಕೆ ಹಂಗೆ 5 ನಿಮಿಷಕ್ಕೊಮ್ಮೆ ಆ ಕಡೆ ಈ ಕಡೆ ಎದ್ದು ಅಳ್ಳಾಡೋದು ಒಳ್ಳಾಡೋದು ಮಾಡ್ತಿದ್ರಿ ಅಂತಂದ್ರೆ ಅದು ಆಸನ ಅಲ್ಲ.
ಸುಖಾಸನ ನಿಮ್ಗೆ ಹೆಂಗ್ ಕುಂದಿರ್ಬೇಕನ್ನಿಸ್ತದ ಹಂಗೆ ಕುಂದ್ರಿ. ಇದನ್ನು ಮಾಡ್ಲಿಕ್ಕಾಗಲ್ಲ. ನಿಮ್ಗೆ ಹೆಂಗ್ ಬೇಕಂಗ್ ಕುತ್ಕೆ ಅಳ್ಳಾಡ್ಲಾರ್ದಂಗ್ ಕುಂದಿರ್ಲಿಕ್ಕೆ ಆಗ್ತದ ಇಲ್ಲ ಒಂದು ಗಳಿಗೆ? ಸುಮ್ ಕುಂದ್ರದಪ್ಪ ಒಂದ್ ಕಡೆ. ಬೆಕ್ಕಾದ್ ಬರ್ಲಿ, ಈಗ ಸದ್ಯ ಹೇಳಂಗಿಲ್ಲ, ಒಂದ್ ಅರ್ಧ ತಾಸು ಕೂಡ್ತೀವಿ ಸುಮ್ ಒಂದ್ ಕಡಿ ಅಂತೇಳಿ ಕೂತ್ಬಿಡೋದು. ಒಳ್ಳೆ ನಿಶ್ಚಯ ಮಾಡಿ ಕುಂದಿರ್ಬೇಕು, ನಿರ್ಧಾರ ಸಂಕಲ್ಪ ಮಾಡಿ ಕುಂದಿರ್ಬೇಕು. ಯಾವ್ದಾರ ಒಂದು ಆಸನ ಹಾಕ್ರಿ, ಇಲ್ಲ ಅಂದ್ರೆ ನಿಮ್ಗೆ ಹಂಗ ಕೂತ್ರ ಆರಾಮ ಆಗ್ತದ ಹಂಗ ಕುಂದ್ರಿ. ಕುಂತು ಒಳ್ಳೆಡ್ಲಾಗ ಕುಂದ್ರಿ ಒಂದು ಗಳಿಗೆ. ಹಂಗ ಕುಂತ್ರಿ ಅಂತಂದ್ರ ಈಗ ಒಂದು ಬೊಗಾಣಿ ಅಳ್ಳಾಡ್ಲಾರ್ದಂಗ್ ಕೂತ್ರ ಅದ್ರೊಳಗಿನ ನೀರ್ನು ಅಳ್ಳಾಡಂಗಿಲ್ಲ. ಬೊಗಾಣಿನೂ ನಿಶ್ಚಲ ಆದ್ರೆ ಒಳಗಿನ ನೀರ್ನು ನಿಶ್ಚಲ ಆಗ್ತದ. ಬೊಗಾಣಿ ಅಳ್ಳಾಡಿದ್ರೆ ಒಳಗಿನ ನೀರ್ನು ಅಳ್ಳಾಡ್ತದ, ತರಂಗಗಳು ಹೇಳ್ತಾವ. ಹಿಂಗಾಗಿ ಬೊಗಾಣಿ ಅಳ್ಳಾಡ್ಲಾರ್ದಂಗ್ ಕುಂದರ್ಸಿದ್ರ ಆಟೋಮೆಟಿಕ್ ನೀರ್ನು ಹೆಂಗ ನಿಸ್ತರಂಗ ಆಗ್ತವ. ಹಂಗೆ ಶರೀರ ಅಳ್ಳಾಡ್ಲಾರ್ದಂಗ್ ಕುಂದರ್ಸಿದ್ರ ಎದಕ್ಕೆ ಸುಮ್ಮನೆ ಒಂದ್ ಕಡೆ ಅಳ್ಳಾಡ್ಲಾರ್ದಂಗ್ ಕುಂದ್ರು ಯಾಕೆ ಕುಂದಿರ್ಬೇಕ್ರಿ ಅಂತ ಒಟ್ಟ ಕೇಳಂಗಿಲ್ಲ ನೀವು. ಸುಮ್ ಕುಂದ್ರ ಸುಮ್ ಕುಂದ್ರ. ದಿನ ಕುಂದಿರ್ತೀವಲ್ರಿ, ಸುಮ್ಮನೆ ಕುಂದಿರ್ತೀವಿ. ಹೇಳಿದ್ರೆ ಕೇಳಂಗಿಲ್ಲ, ಕೇಳಿದ್ರೆ ಹೇಳಂಗಿಲ್ಲ. ಸುಮ್ ನಮ್ ಕಡೆ ನಾವು ಸುಮ್ಮನೆ ಕೂತಿರ್ತೀವಲ್ಲ. ಇದೆಲ್ಲ ನಮ್ದು ಆಸನ ಸಿದ್ಧಿನೇ ಮಾಡ್ಲಕತ್ತೀವ್ರಿ ಅಂತ ನೀವು ಅಂತೀರಿ. ಅದಕ್ಕೆ ಎದಕ್ಕೆ ಹಿಂಗ್ ಮಾಡ್ಬೇಕು ಅಂತಂದ್ರೆ ಮನಸ್ಸು ಚಂಚಲ ಆಗಂಗಿಲ್ಲ ಅಂತ. ಶರೀರ ಅಳ್ಳಾಡ್ತು ಅಂದ್ರೆ ಮನಸ್ಸು ಚಂಚಲ ಆಗ್ತದೆ. ಬೊಗಾಣಿ ಅಳ್ಳಾಡಿದ್ರೆ ಒಳಗಿನ ನೀರ್ ಹೆಂಗ್ ಅಳ್ಳಾಡ್ತದ ಹಂಗ. ಇಷ್ಟು ಸಾಕಾಯನ್ ಪ್ರಾಣಾಯಾಮ ಹೇಳಮ್ಮ. ಟೈಮ್ ಆಗ್ಯದ 21:53 ಆಗ್ಯದ. ಸಾಕು. ಓಕೆ, ಪ್ರಾಣಾಯಾಮದ ಬಗ್ಗೆ ನಾಳೆ ಹೇಳ. ಈಗ ಆಸನದ ಗೊತ್ತಾಯ್ತಲ್ರಿ, ವೀರಾಸನ, ಸಿದ್ಧಾಸನ, ಇವು ನೀವು ಇದ್ರಾಗ ತೆಗೆದು ನೋಡ್ರಿ, ಗೂಗಲ್ನಾಗ ಹೊಡಿರಿ. ಎಲ್ಲ ಆಸನಗಳು ಬರ್ತಾವ, 84 ಆಸನಗಳು ಎಲ್ಲಾನು ಬರ್ತಾವ. ಅದ್ರೊಳಗ ತೆಗೆದು ನೋಡ್ರಿ. ಮಾಡಕ್ಕ ಪ್ರಾಕ್ಟೀಸ್ ನೀವೇ ಮಾಡ್ಲಕ್ ಹೋಗ್ಬೇಡ್ರಿ, ಗುರುವಿನ ಸಾನ್ನಿಧ್ಯದಾಗ ಮಾಡ್ರಿ. ನೀವೇನು ಮಾಡ್ಲಕ್ ಆಗಲಿಲ್ಲ, ಈ ಆಸನಗಳ ತಕರಾರೇ ಬೇಡ ಅಂದ್ರೆ ನೀವು ಯಾವ ಆಸನದಾಗ ಕೂಡ್ಬೇಕತ್ತೀರಿ ಅದೇ ಆಸನ ಕುಂದ್ರಿ. ಅಳ್ಳಾಡ್ಲಾರ್ದಂಗ್ ಕುಂದ್ರಿ, ಆಸನ ಸಿದ್ಧಿ ಮಾಡ್ಕೊಳ್ರಿ. ನಿಮ್ ಶರೀರ ಅಳ್ಳಾಡ್ಲಾರ್ದಂಗೆ ಯಾವಾಗ ಕುಂದಿರ್ತದ ಆವಾಗ ಮನಸ್ಸು ಕೂಡ ಅದ್ರೊಳಗೆ ಅಳ್ಳಾಡ್ಲಾರ್ದಂಗೆ ಕುಂದ್ರೋದು ಕಲಿತದ. ಎಲ್ಲಿ ತನ ನಿಮ್ ಶರೀರ ಕಂಪಿಸ್ತಾ ಇರ್ತದ ಅಲ್ಲಿ ತನ ಮನಸ್ಸು ಕಂಪಿಸ್ತಾನೆ ಇರ್ತದೆ. ಬೊಗಾಣಿ ಅಳ್ಳಾಡಿದ್ರೆ ಒಳಗಿನ ನೀರು ಅಳ್ಳಾಡ್ತದೆ. ಬೊಗಾಣಿ ಅಳ್ಳಾಡ್ಲಾರ್ದಂಗಿತ್ತು ಅಂತಂದ್ರೆ ಒಳಗಿನ ನೀರು ಅಳ್ಳಾಡಂಗಿಲ್ಲ. ಇದೇ ಕಾನ್ಸೆಪ್ಟ್ ಅದರದ್ದು. ನಾಳೆ ಪ್ರಾಣಾಯಾಮದ ಬಗ್ಗೆ ವಿಚಾರ ಮಾಡೋಣ. ಈಗಾಗಲೇ ಸಾಕಷ್ಟು ಟೈಮ್ ಆಗ್ಯದ. ಒಟ್ಟ ಅಷ್ಟಾಂಗಗಳ ಪೈಕಿ 3 ಅಂಗಗಳು ಮುಗಿತು. ಯಮಾಂಗ, ನಿಯಮಾಂಗ, ಆಸನಾಂಗ. ನಾಳೆ ಪ್ರಾಣಾಯಾಮಾಂಗ. ನಾಳೆ ನೋಡ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಪ್ರಕಟಣೆಗಳು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ 6 ಗಂಟೆಗೆ ವಚನ ಗಾಯನ, ಆಮೇಲೆ ಸಿದ್ದರಾಮಯ್ಯ ವೀರಘೋಷ, ಆಮೇಲೆ ಮೆಲುಕು ಕಾರ್ಯಕ್ರಮ, ನಂತರ ವಿಚಾರ ಸಾಗರದ ಚಿಂತನ, ಆಮೇಲೆ ಸದ್ಗುರುಗಳಿಂದ ವಿಚಾರ ಸಾಗರದ ಬೋಧನೆ ನಡೀತೈತಿ. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ, 4
ಗಂಟೆಗೆ ಲಿಂಗ ಪೂಜಾ ವಿಧಾನದ ಬಗ್ಗೆ ಕಮ್ಮಿ ಗುರುಗಳು ತಿಳಿಸ್ಕೊಡ್ತಾರ. ಅಮ್ಮವ್ರು ನಾಳೆ ಸಂಕಷ್ಟದಲ್ಲಿ ಆಗೋದಿಲ್ಲ ತೊಂದರೆ ಆಗ್ತದೆ. ಮತ್ ನಾವೇ ಯಾರು ನಡೆಸ್ತವ. ಮತ್ತ ರಾತ್ರಿ 8:30 ಭಾಗವತ ಮತ್ತು ಸಿದ್ಧಾಂತ ಶಿಖಾಮಣಿಯ ಪ್ರವಚನಗಳು ಗುರುಗಳಿಂದ ನಡೀತೈತೆ. ಎಲ್ಲರೂ ಹಾಜರಾಗಿ ಇದರ ಪ್ರಯೋಜನ ತಗೋಬೇಕು.